ಏನು ದಾವಣಗೆರೆಯಲ್ಲಿ ಬಾಗಲಕೋಟೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ದಾವಣಗೆರೆನ ಕಾಂಗ್ರೆಸ್ ಅವರು ಕೇಂದ್ರ ಬಿದ್ದು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಒಬ್ಬ ಸಂವಿಧಾನಿಕ ಹುದ್ದೆಯಲ್ಲಿರೋಂಥ ವ್ಯಕ್ತಿನ ಇದೇ ಕಾಂಗ್ರೆಸ್ ಅವ್ರು ಕಳಿಸಿ ಆ ವ್ಯಕ್ತಿ ಕೈಯಲ್ಲಿ ಅವರು ಅಲ್ಪಸಂಖ್ಯಾತರನ್ನ ಓಲೈಸ್ತಾ ಇದ್ದಾರೋ ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾವ್ರೋ ಅದನ್ನು ಅವಹೇಳನ ಮಾಡ್ತಾವ್ರೋ ಗೊತ್ತಾಗ್ತಾ ಇಲ್ಲ. ಪಾಪ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೆಂಗೋ ಒಂದಷ್ಟು ಈ ಥರ ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರಚಲಿತಕ್ಕೆ ಬಂದು ಇವತ್ತು ಹೆಂಗೋ ಗೆದ್ಬಿಟ್ರು. ಇದನ್ನು ಇವ್ರೇನು ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಅವರು ಒಂದು ಟ್ರಂಪ್ ಕಾರ್ಡ್ ಮಾಡ್ಕೊಂಡಂಗಿದ್ದಾರೆ. ಅದು ಜಾಸ್ತಿ ದಿವಸ ನಡೆಯಲ್ಲ. ಯಾಕಂದರೆ ಈಗಾಗಲೇ ಅವ್ರಿಗೆ ವಿರೋಧಿ ಇದೆ. ಮೊನ್ನೆ ಒಂದು ಫ್ಲೆಕ್ಸಲ್ಲಿ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಫ್ಲೆಕ್ಸಲ್ಲಿ ಒಬ್ಬ ಶಾಸಕರ ಫೋಟೋ ಬಿಡ್ತಾರಂದರೆ ಅವರು ಸ್ಪರ್ಧೆ ಮಾಡಿರೋದು ಅವ್ರು ಗೆದ್ದಿರೋಂಥ ಕ್ಷೇತ್ರದಲ್ಲೇ ಪ್ರದೀಪ್ ಈಶ್ವರ್ ಅವರು ಅವರ ಏನು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಫ್ಲೆಕ್ಸ್ದಲ್ಲಿ ಅವ್ರ ಫೋಟೋ ಬಿಟ್ಟಿದ್ರು. ಅಂದರೆ ಅವ್ರ ಅರ್ಥ ಮಾಡ್ಕೊಳ್ರಿ, ಇವರು ಅವರು ಒಬ್ಬ ಗೆದ್ದಿರೋಂಥ MLA ಕ್ಷೇತ್ರದಲ್ಲಿ MLA ಫೋಟೋ ಬಿಡ್ತಾರಂದರೆ ಅವ್ರು ಎಷ್ಟು ಮಾತ್ರ ಆ ಕ್ಷೇತ್ರದಲ್ಲಿ ಹೆಸರು ಇಟ್ಕೊಂಡಿದ್ದಾರೆ, ಅದನ್ನು ಸ್ವತಃ ಕಾಂಗ್ರೆಸ್ ಫ್ಲೆಕ್ಸಲ್ಲಿ. ಇವ್ರು ಇನ್ನೇನು ದಾವಣಗೆರೆಯಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಒಂದು ಇವತ್ತು ಮೈನಾರಿಟೀಸ್ ಬಗ್ಗೆ ಅವರು ಮಾತಾಡಿರೋ ಮಾತುಗಳು ನೋಡ್ಕೊಂಡ್ರೆ, ಈಗ ಅವರು ಹೌದು ಮೈನಾರಿಟೀಸು ಅವರು ಒಂದು ಹೇಳಿಕೆನ ಮಾತಾಡಬಾರ್ದ, ಅವರು ವೈಯಕ್ತಿಕ ಹೇಳಿಕೆ ಮಾತಾಡಬಾರ್ದ. ಅವ್ರು ಅಷ್ಟು ಕಾಂಗ್ರೆಸ್ ಅಂತ ನಾವು ದುಡಿದಿದ್ವಿ. ಇವತ್ತು 46ರಿಂದ 50,000 ಸಂಖ್ಯೆ ಇರುವಂತ ನಾವು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇದು ಸೀಟ್ ಕೇಳಿದ್ರೆ ತಪ್ಪೇನು ಅಂತ ಹೇಳಿದ್ರು. ನಮ್ಮನ್ನ ಕಡೆಗಣಿಸ್ತಾವ್ರೆ. ಕಾಂಗ್ರೆಸ್ ಅವರು ನಮ್ಮನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡವ್ರೆ. ನಮ್ಗೆ ಯಾವುದೇ ರೀತಿ ಇದ್ರ ಗ್ಯಾರಂಟಿಗಳು ಅಂತ ಹೇಳಿದ್ರು. ಗ್ಯಾರಂಟಿಗಳ ಹೆಸರಲ್ಲಿ ನಮ್ಮ ಮನೆಗೆ ಕನ್ನ ಹಾಕ್ತಾ ಇದ್ದಾರೆ. ಲೈಟ್ ಬಿಲ್ ಏರಿಸ್ತಾರೆ, ಚಾಪಾಕ್ ಹಾಕ್ದ ಬಿಲ್ ಏರಿಸ್ತಾರೆ, ಗೋಲ್ಡ್ ಇಕ್ಕಿದ್ರೆ 500 ರೂಪಾಯಿ 1 ಲಕ್ಷ ರೂಪಾಯಿಗೆ ಸ್ಟಾಂಪ್ ಡ್ಯೂಟಿ ಅಂತ ತಗೊಂತಾರೆ. ಎಲ್ಲ ರೇಟ್ಗಳನ್ನ ರೈಸ್ ಮಾಡಿದ್ದಾರೆ. ಇವತ್ತು ಪೆಟ್ರೋಲು, ಗ್ಯಾಸ್, ಇನ್ನೊಂದು ಅಂತ ರೈಸ್ ಮಾಡಿಕೊಂಡು ಇವತ್ತು ಒಂದು ಕೈ ಕೊಟ್ಟು ಇನ್ನೊಂದು ಕೈಯಲ್ಲಿ ಏನೋ ಗ್ಲಾಸ್ ಕೊಟ್ಟು ಚಂಬೆತ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇಡೀ ಕರ್ನಾಟಕ ಅಲ್ಲ, ಇವತ್ತು ದೇಶ ನೋಡ್ತಾ ಇದೆ. ಮುಸ್ಲಿಮಾನರು ಕೂಡ BJP ಕಡೆ ನೋಡ್ತಾವ್ರೆ. ಹೌದಪ್ಪ, ಮೋದಿ 11 ವರ್ಷ ಆಯಿತು, 12 ವರ್ಷ ಆಯಿತು. ಮೋದಿ ಬಂದು ಮುಸ್ಲಿಮ್ಸವ್ರಿಗೆ ಏನು ತೊಂದರೆ ಕೊಡ್ತಾ ಇದ್ದಾರೆ? ಸರ್ವವ್ಯಾಪಿ ಸರ್ವಸ್ಪರ್ಶಿ ಸರ್ವೇ ಜನ ಸುಖಿನೋ ಭವಂತು. ಕಾರಣ ಏನಂದರೆ ಎಲ್ಲರಿಗೂ ಒಂದೇ ಅಭಿವೃದ್ಧಿ ಕಾರ್ಯಗಳು ಮೋದಿ ಅವ್ರು ಕೊಡ್ತಾ ಇರೋದು. ಏನು ಹಿಂದೂಗಳಿಗೆ ಮಾತ್ರ ಸಪ್ರೇಟು, ಮುಸ್ಲಿಮ್ ಸಪ್ರೇಟ್ ಕೊಡ್ತಾ ಇದ್ದಾರೆ? ಆ ಥರ ಏನಿಲ್ಲ. ಆ ಕಾರಣಕ್ಕೆ ಇವತ್ತು ಮುಸ್ಲಿಮ್ಸ್ ಕೂಡ ಹಿಂದೂಗಳ ಕಡೆ ಮತ್ತು BJP ಕಡೆ ನೋಡ್ತಾವ್ರೆ. BJP ಕಡೆ ಯಾಕೆ ಮುಸ್ಲಿಮ್ಸ್ ನೋಡ್ತಾವ್ರೆ? ಇಲ್ಲಿ ಮಾತಾಡ್ತಾವ್ರೆ. ಅದನ್ನು ಮಾತಾಡೋದ್ರಿಂದ ಎಲ್ಲಿ ನಾವು ಸೋತ್ಬಿಡ್ತೀರಿ, ನಮ್ಮ ಇಲ್ಲಿ ರೂಲಿಂಗ್ ಪಾರ್ಟಿ ಗೌರ್ಮೆಂಟ್ ಇದ್ದಾಗ ಎಲ್ಲಿ ಸೋತ್ಬಿಡ್ತಾರೆ ಅಂದ್ಬಿಟ್ಟು ಇವತ್ತು ನೀವು ಹೋಗ್ಬಿಟ್ಟು ಅಲ್ಲಿ ಈ ಏನೋ ಜೋಕರೋ ಏನೋ ಅಂತ ಹೇಳಿ ಪ್ರದೀಪ್ ಈಶ್ವರ್ನ ಸುಮ್ಮನೆ ಮೈನಾರಿಟೀಸ್ ಬಗ್ಗೆ ಅವ್ರಿಗೆ ಇಲ್ದಿದ್ದಕ್ಕೆ ಅಲ್ಲ, ಅಬ್ದುಲ್ ಕಲಾಂನ ರಾಷ್ಟ್ರಪತಿ ಯಾರು ಮಾಡಿದ್ದ ಅನ್ನೋದು ಗೊತ್ತಿಲ್ಲ ಅಂದಮೇಲೆ ನಿನಗೇನು ಗೊತ್ತು? ಇಷ್ಟೆಲ್ಲ ನೀವು ಮಾತಾಡೋಗ್ಬಿಟ್ಟು ಅಲ್ಪಸಂಖ್ಯಾತರನ್ನ ಅಲ್ಲಿ ನೀವು ಬೈತಾ ಇದ್ದೀರೋ. ಓಲೈಸ್ತಾರೆ, ನಂಗೆ ಅರ್ಥನೇ ಆಗಿಲ್ಲ. ಸತ್ಯವೂ ಅರ್ಥ ಆಗಿಲ್ಲ ನಿಮ್ಮ ಒಂದು ಇದು. ಯಾರು ಓಲೈಸ್ತಾ ಬೈತಾ ಇದ್ದೀರಿ ಗೊತ್ತಾಗಿದೆ ಅವ್ರಿಗೆ. ಒಬ್ಬ ಒಂದು 60 ವರ್ಷದ ಒಬ್ಬ ವ್ಯಕ್ತಿ ಮಾತಾಡೋದು, ಮೈನಾರಿಟಿ ಹುಡುಗ. ಅಲ್ರಿ ಪ್ರದೀಪ್ ಈಶ್ವರ್ ಅವರೇ, ನೀವು ಅಲ್ಲಿಂದ ಬಂದು ಇಲ್ಲಿ ಯಾಕ್ರಿ ಮಾತಾಡ್ತೀರಿ? ನಮ್ಮಲ್ಲಿ ಯಾಕ್ರಿ ಬೆಂಕಿ ಇಕ್ತಾ ಇದ್ದೀರಿ? ನಮ್ಗೆ ಗೊತ್ತು ಕಾಂಗ್ರೆಸ್ ಏನು ಮಾಡಿದರೆ. 12 ವರ್ಷದಿಂದ ಮೋದಿ ಬಂದಮೇಲೆ ಒಂದೇ ಒಂದು ಭಾರತ ದೇಶದಲ್ಲಿ ಒಂದೇ ಒಂದು ಕಮ್ಯುನಲ್ ವೈಲೆನ್ಸ್ ನಡೆದಿಲ್ಲ. ಯಾವುದೇ ಒಬ್ಬ ಮುಸ್ಲಿಮ್ಸ್ಗೆ ಅಭಿವೃದ್ಧಿ ಕಾರ್ಯಗಳು ಮೆಟ್ಟಿಲ್ಲ. ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಬಂದರೆ ಕೂಡ ಅದು ಫಸ್ಟ್ ಮುಸ್ಲಿಮ್ಸೇ ಫಲಾನುಭವಿ ಆಗ್ತಾರೆ. ಈ ಕಾರಣಕ್ಕೆ ಯಾಕೆ ನಮ್ಮನ್ನು ಬಂದು ಇಲ್ಲಿ ತುಳಿತಾ ಇದ್ರಿ? ಈ ಸತಿ ಖಂಡಿತವಾಗಿ ನಾವು ಕಾಂಗ್ರೆಸ್ ಪಾಠ ಕಳಿಸ್ತೀರಿ. ನೀವು ಎಷ್ಟೇ ಬಂದು ಇಲ್ಲಿ ಬಾಯಿ ಬಡ್ಕೊಂಡ್ರೆ ಕೂಡ ನಾವು ಈ ಸತಿ BJPಗೆ ಹಾಕ್ತೀರಿ ಅಂತ ಹೇಳ್ತಾರೆ. ಇಂಥದ್ರಲ್ಲಿ ಇವ್ರು ಸುಮ್ಮನೆ ಹೋಗ್ಬಿಟ್ಟು ಅವ್ರು ಗೆದ್ದಿರೋಂಥ ವ್ಯಕ್ತಿ ನಿಮ್ಮನ್ನು ಜೋಕರ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ಸ್ವಲ್ಪ ನೀವು ಅರ್ಥ ಮಾಡ್ಕೊಬೇಕು. ಆಯಿತು, ಇನ್ನು 3 ವರ್ಷ ಇತ್ತು, 2 ವರ್ಷ ಇದೆ. ಆದಮೇಲೆ ನೀವು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗ ಓಡಾಡಬೇಕಲ್ಲ. ಜನ ನಿಮ್ಮನ್ನು ಸುಮ್ಮನೆ ಬಿಡ್ತಾರಾ? ಒಂದು ಮರ್ಯಾದೆ ಕೊಟ್ಟು ಮಾತಾಡಬೇಕಲ್ವಾ? ಆ ಪರಿಜ್ಞಾನ ಇಟ್ಕೊಂಡು ನೀವು ಮಾತಾಡ್ರಿ. BJPಯವರು ಮುಟ್ಟಾಳರು, ಕೆಲಸಕ್ಕೆ ಬರಲ್ಲ, ಇಡೀ ದಂಗೆ ಹೇಳ್ತೀರಿ. ನಿಮ್ಗೆ ಗೊತ್ತಿರಲಿ, 21 ಕೋಟಿ ದೇಶದಲ್ಲಿರೋದು BJP ಕಾರ್ಯಕರ್ತರು. BJPನ ಬಯಕ್ಕೆ ನಿಮ್ಗೆ ಏನು ಹಾಕಿದೆ? ಕಷ್ಟ. ನಿಮ್ಮ ಕಾಂಗ್ರೆಸ್ ಅವರು ಎಲೆಕ್ಷನಲ್ಲಿ ಮಾತ್ರ ಕೆಲಸ ಮಾಡ್ತಾರೆ. BJP ದಿವಸ ಇಡೀ ಜನಗಳ ಜೊತೆ ಇರ್ತಾರೆ ಕೆಲಸ ಮಾಡಿಕೊಂಡು. ನಿಮಗೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಮಾತನ್ನು ಬಿಡ್ರಿ. ನೀವು ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಇರೋದು, MLA ಆಗಿದ್ದೀರಿ. ಅದಕ್ಕೊಂದು ಘನತೆ ಇರಲಿ. ಈ ಏನಪ್ಪ MLA ಅಂದರೆ ಇಷ್ಟು ಕಂಡಮ್ಮ ಅಂತ ಜನ ಆಡ್ಕೊಬಾರ್ದು. ದಯವಿಟ್ಟು ನಿಮ್ಮ ಹೇಳಿಕೆನ ವಾಪಸ್ ತಗೊಳ್ರಿ. BJPಯವ್ರನ್ನ ಬೈಯೋದಾಗಲಿ, ಅಲ್ಪಸಂಖ್ಯಾತರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿರೋದಕ್ಕೆ ಅಲ್ಪಸಂಖ್ಯಾತರು ನಿಮ್ಮ ವಿರುದ್ಧ ತಿರುಗಿಕೊಂಡಿರೋದು. ಕೇವಲ ಇವತ್ತು ದಾವಣಗೆರೆ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಅಲ್ಪಸಂಖ್ಯಾತರು ನಿಮ್ಮ ವಿರುದ್ಧ ತಿರುಗ್ತಾರೆ. BJP ಬಗ್ಗೆ ಒಲವು ತೋರಿಸ್ತಾರೆ. ಬರೆದಿಕೊಳ್ಳ್ರಿ. ಖಂಡಿತವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನೀವು ನೋಡ್ಬೋದು. ನಾವು
ಏನು ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಡೋದು ಕಡಿಮೆ. ಯಾರು BJP. ಯಾಕೆ ಈ ಪಾರ್ಟಿ ಡಿಫ್ರೆನ್ಸು ಭಿನ್ನ ಅಂತ ಹೇಳ್ತಾರಂದ್ರೆ ಕಟ್ಟ ಯಾರು ಗೊತ್ತಿಲ್ಲ. 14 ಜನ ನಮ್ಮ ಹಾಸ್ಪಿಟಲ್ಸ್ ಇದ್ದಿದ್ದಲ್ಲಿ 14 ಜನದಲ್ಲಿ ಒಬ್ಬ ವ್ಯಕ್ತಿಗೆ, ದಲಿತ ಸಮಾಜದಿಂದ ಸೇರಿದಂಥ ವ್ಯಕ್ತಿಗೆ ಇವತ್ತು ಪಕ್ಷ ಕೊಟ್ಟಿದ್ರೆ ಅಂದರೆ ಖಂಡಿತವಾಗಿ ನಮ್ಮ ಇವತ್ತು ಏನು ಶ್ರೀನಿವಾಸು ಕರಿಯಪ್ಪ ಗೆದ್ದೇ ಗೆಲ್ತಾರೆ. ಯಾಕೆ ಗೆಲ್ತಾರೆ ಅಂದರೆ ಅವ್ರು ಕಾರ್ಯಕರ್ತರ ಜೊತೆ ಜನಗಳ ಜೊತೆ ಒಡನಾಟ ಇದೆ, ಜನಗಳದ ಕಷ್ಟ ಸುಖಕ್ಕೆ ಭಾಗಿಯಾಗ್ತಾರೆ. ಆ ಕಾರಣಕ್ಕೆ ಇವತ್ತು ಎಲ್ಲರೂ ಒಮ್ಮತದಿಂದ ಇವತ್ತು ಇನ್ನೊಬ್ಬ ವಿನಯ್ ಅಂತಿದ್ದ, ವಿನಯ್ ಕುಮಾರ್ ಅಂತ, ಆ ವ್ಯಕ್ತಿ ಕೂಡ ನಾಮಿನೇಷನ್ ಆಗಬೇಕಾಯ್ತು. ಆದರೆ ಕೂಡ ನಿನ್ನೆಲ್ಲ ಮೊನ್ನೆ ನಮ್ಮ ಅಭ್ಯರ್ಥಿ ಜೊತೆ ಸೇರ್ಕೊಂಡಿದ್ದಾರೆ. ಇಡೀ ಇವತ್ತು ಏನು ಉಳ್ಳವರು ಸರಳ ವ್ಯಕ್ತಿ ಅಂದರೆ ಬಡವ್ರ ಜೊತೆ ಯಾವ ರೀತಿ ತುಂಬಾ ಅವ್ರಿಗೂ ಇವ್ರಿಗೂ ಲಾಟ್ ಆಫ್ ಆಕಾಶ ಭೂಮಿ ಇದ್ದಂಗೆ ನಮ್ಮ ವ್ಯಕ್ತಿ ಸರಳ ಮತ್ತು ಸಜ್ಜನ, ಜನಗಳ ಪರ ಇರೋದಕ್ಕೆ ನಮ್ಮ BJP ಅಭ್ಯರ್ಥಿ ಖಂಡಿತವಾಗಿ ಗೆಲ್ತಾರೆ. ಯಾಕಂದರೆ ಅದು ವಂಶ ಪರಂಪರೆ ರಾಜಕೀಯ, ಅದಕ್ಕೆ ಬ್ರೇಕ್ ಆಗ್ತಾರೆ ಅಂತ ನನ್ನೊಂದು ಅಭಿಮತ.